ಇವತ್ತು ಇಡೀ ಜಗತ್ತು ಬೆರಗಿನಿಂದ, ಆತಂಕದಿಂದ ಮತ್ತು ಕುತೂಹಲದಿಂದ ಚರ್ಚೆ ಮಾಡುತ್ತಿರುವ ಒಂದೇ ಒಂದು ವಿಷಯವೆಂದರೆ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯ ಅಂತ್ಯ. ಇದು ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆ ಅಲ್ಲ, ಅಥವಾ ಕೇವಲ ಒಂದು ದೇಶದ ನಾಯಕನ ಪತನವಲ್ಲ. ಬದಲಾಗಿ ದಶಕಗಳಿಂದ ಇಡೀ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗೆ ಸಿಂಹ ಸ್ವಪ್ನವಾಗಿದ್ದ ಮಹಾಶಕ್ತಿಯೊಂದರ ಮೌನವಾಗುವಿಕೆ. ಜಗತ್ತಿನ ಅತ್ಯಂತ ಬಲಿಷ್ಠ ಗುಪ್ತಚರ ಸಂಸ್ಥೆ ಎನಿಸಿಕೊಂಡಿರುವ ಮೊಸಾದ್ ತನ್ನ ಕಾರ್ಯವೈಖರಿಯಿಂದ ಎಂತಹವರನ್ನೂ ನಡುಗಿಸಿಬಿಡುತ್ತದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಜಗತ್ತಿನ ಯಾವ ಮೂಲೆಯಲ್ಲಾದರೂ ಶತ್ರುವನ್ನು ಹುಡುಕಿ ಬೇಟೆಯಾಡುವ ತಾಕತ್ತಿರುವ ಇಸ್ರೇಲ್ ಈ ಬಾರಿ ಇರಾನ್ನ ಅತ್ಯಂತ ಬಿಗಿ ಭದ್ರತೆಯ ಕೋಟೆಯನ್ನೇ ಭೇದಿಸಿದೆ. ಕೇವಲ 30 ಸೆಕೆಂಡುಗಳ ಅವಧಿಯಲ್ಲಿ ನಿರಂತರವಾಗಿ ನಡೆದ ಮಿಸೈಲ್ ದಾಳಿಗಳು ಒಂದು ಸಾಮ್ರಾಜ್ಯದ ಅಧಿಪತಿಯನ್ನು ಮಣ್ಣು ಮುಕ್ಕಿಸಿವೆ ಎಂದರೆ ಅದರ ಹಿಂದೆ ಎಷ್ಟು ವರ್ಷಗಳ ತಯಾರಿ ಇರಬೇಡ, ಎಷ್ಟು ಸಾವಿರ ಕೋಟಿ ರೂಪಾಯಿಗಳ ತಂತ್ರಜ್ಞಾನ ಇರಬೇಡ. ಖಮೇನಿ ಎಂಬ ನಾಯಕ ಇರಾನ್ನ ಬೆಂಬಲಿಗರ ಪಾಲಿಗೆ ಶಾಂತಿಪ್ರಿಯ ದೇವದೂತನಾಗಿ ಕಂಡರೆ, ಇಸ್ರೇಲ್ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಪಾಲಿಗೆ ಭಯೋತ್ಪಾದನೆಯ ಶಾಡೋ ನೆಟ್ವರ್ಕ್ನ ಮಾಸ್ಟರ್ ಮೈಂಡ್ ಆಗಿ ಕಂಡಿದ್ದರು. ಇಷ್ಟೊಂದು ಪ್ರಭಾವಿ ನಾಯಕ, ತನ್ನ ಸುತ್ತ ಹಗಲು ರಾತ್ರಿ ಕಾವಲಿರುವ ಬಲಿಷ್ಠ ಸೇನಾಪಡೆ, ಯಾರೂ ಊಹಿಸಲು ಸಾಧ್ಯವಿಲ್ಲದ ರಹಸ್ಯ ಬಂಕರ್ಗಳು, ಇವೆಲ್ಲವೂ ಇದ್ದರೂ ಇಸ್ರೇಲ್ ಈ ಕಾರ್ಯಾಚರಣೆಯನ್ನು ಅಷ್ಟೊಂದು ನಿಖರವಾಗಿ ಮಾಡಿದ್ದಾದರೂ ಹೇಗೆ? ಈ ಹತ್ಯೆಯ ಬೆನ್ನಲ್ಲೇ ಈಗ ಇಡೀ ಜಗತ್ತಿನಲ್ಲಿ ನೂರಾರು ಥಿಯರಿಗಳು ಹುಟ್ಟಿಕೊಂಡಿವೆ. ಮೊಸಾದ್ ಅಲ್ಲಿ ಇಂಟೆಲಿಜೆನ್ಸ್ ಅನ್ನು ಹೇಗೆ ಬಳಸಿತು? ಟೆಕ್ನಾಲಜಿ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ನಡುವಿನ ಆ ರೋಚಕ ಜಿದ್ದಾಜಿದ್ದಿ ಹೇಗಿತ್ತು? ಈ ನಿಗೂಢ ಆಪರೇಷನ್ನ ಹಿಂದಿರುವ ಆ ಅಚ್ಚರಿಯ ಕಥೆಗಳನ್ನು ನಾವು ಒಂದೊಂದಾಗಿ ಬಿಚ್ಚಿಡುತ್ತಾ ಹೋಗೋಣ. ಈ ಕಾರ್ಯಾಚರಣೆಯ ಸುತ್ತ ಕೇಳಿಬರುತ್ತಿರುವ ಕಥೆಗಳಲ್ಲಿ ಮೊದಲನೆಯದು ಖಮೇನಿಯ ಬೆಂಬಲಿಗರು ಸೃಷ್ಟಿಸಿರುವ ಆತನ ಉದತ್ತ ವ್ಯಕ್ತಿತ್ವದ ಚಿತ್ರಣ. ಖಮೇನಿಗೆ ತನ್ನನ್ನು ಯಾರೋ ಹೊಡೆದು ಹಾಕುತ್ತಾರೆ ಎಂಬ ಸುಳಿವು ಮೊದಲೇ ಸಿಕ್ಕಿತ್ತಂತೆ. ಇದು ಕೇವಲ ಆತನಿಗೆ ಮಾತ್ರವಲ್ಲ, ಆತನ ಸುತ್ತಲಿದ್ದ ಪ್ರತಿಯೊಬ್ಬ ಭದ್ರತಾ ಅಧಿಕಾರಿಯೂ ಇದನ್ನೇ ಜಪಿಸುತ್ತಿದ್ದರು. ಈ ಭಯ ಎಷ್ಟರ ಮಟ್ಟಿಗಿತ್ತೆಂದರೆ, ದಾಳಿ ನಡೆಯುವ ಕೆಲವೇ ದಿನಗಳ ಮೊದಲು IRGCಯ ಉನ್ನತ ಕಮಾಂಡರ್ಗಳು ಖಮೇನಿಯ ಬಳಿ ಬಂದು ಅಕ್ಷರಶಃ ಬೇಡಿಕೊಂಡಿದ್ದರಂತೆ. ಜಹಾಪನ, ಅಮೆರಿಕ ಮತ್ತು ಇಸ್ರೇಲ್ ನಿಮ್ಮನ್ನು ಹುಡುಕುತ್ತಿವೆ. ಕ್ಷಣ ಕ್ಷಣಕ್ಕೂ ನಿಮ್ಮ ಪ್ರಾಣಕ್ಕೆ ಕಂಟಕ ಎದುರಾಗಿದೆ. ದಯವಿಟ್ಟು ಈ ಕೂಡಲೇ ಸುರಕ್ಷಿತ ಬಂಕರ್ ಸೇರಿ ಅಥವಾ ರಷ್ಯಾದ ಪುತಿನ್ ಅವರ ಆಶ್ರಯಕ್ಕೆ ಹೊರಟುಬಿಡಿ. ಅಲ್ಲಿ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಎಂದು ಗೋಗರೆದಿದ್ದರಂತೆ. ಆದರೆ ಈ ಸಂದರ್ಭದಲ್ಲಿ ಖಮೇನಿ ತೋರಿದ ಧೈರ್ಯದ ಕಥೆ ಈಗ ಇರಾನ್ನ ಬೀದಿ ಬೀದಿಗಳಲ್ಲಿ ಹರಿದಾಡುತ್ತಿದೆ. ಖಮೇನಿ ಕಮಾಂಡರ್ಗಳಿಗೆ ಹೇಳಿದ್ದರಂತೆ, ಇರಾನ್ ಅಂದರೆ ಕೇವಲ ನಾನೊಬ್ಬನೇ ಅಲ್ಲ, ಇಲ್ಲಿ 90 ಮಿಲಿಯನ್ ಜನರಿದ್ದಾರೆ. ಆ 90 ಮಿಲಿಯನ್ ಜನರನ್ನು ಬಂಕರ್ ಒಳಗೆ ಕೂರಿಸುವ ತಾಕತ್ತು ನಿಮಗಿದ್ದರೆ ಅವರೆಲ್ಲರನ್ನೂ ಮೊದಲು ಸುರಕ್ಷಿತ ಜಾಗಕ್ಕೆ ಕಳುಹಿಸಿ, ಆಮೇಲೆ ನಾನು ಬರುತ್ತೇನೆ. ನನ್ನ ಜನರಿಗೆ ಏನು ಸಿಗುತ್ತದೋ ಅದೇ ನನಗೂ ಸಿಗಲಿ ಎಂದು ಅತ್ಯಂತ ಉದತ್ತವಾಗಿ ಮಾತನಾಡಿದ್ದರಂತೆ. ನಾನಿಲ್ಲದಿದ್ದರೆ ಯುದ್ಧ ನಡೆಯುವುದಿಲ್ಲ ಅಂದುಕೊಳ್ಳಬೇಡಿ, ನಾನು ಜನರೊಂದಿಗೆ ಇದ್ದರೆ ಮಾತ್ರ ಈ ಹೋರಾಟಕ್ಕೆ ಅರ್ಥವಿದೆ ಎಂದು ಹೇಳಿ ರಷ್ಯಾಗೆ ಹೋಗುವ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದರಂತೆ. ಖಮೇನಿ ಭಕ್ತರ ಪ್ರಕಾರ ಈ ಮಾತುಗಳನ್ನು ಮುಗಿಸಿ ಅಲ್ಲಿಂದ ಹೊರಡುವಷ್ಟರಲ್ಲೇ ಆಕಾಶದಿಂದ ಮೃತ್ಯುವಿನ ರೂಪದಲ್ಲಿ ಇಸ್ರೇಲಿ ಮಿಸೈಲ್ಗಳು ಧಾವಿಸಿ ಬಂದಿದ್ದವು. ಒಂದು ದೊಡ್ಡ ಶಬ್ದ ಕೇಳಿಸಿತು. ಅಲ್ಲಿಗೆ ಖಮೇನಿಯ ಕಥೆಯೂ ಮುಗಿಯಿತು, ಆತನನ್ನು ಶಿಫ್ಟ್ ಮಾಡಿ ಬಂದಿದ್ದ ಕಮಾಂಡರ್ಗಳ ಕಥೆಯೂ ಮುಗಿಯಿತು. ಈ ಕಥೆಯನ್ನು ಕೇಳುವಾಗ ಎಂತಹ ಮಹಾನ್ ನಾಯಕ ತನ್ನ ಜನರಿಗಾಗಿ ಪ್ರಾಣ ಕೊಟ್ಟ ಎಂದು ಅನಿಸಬಹುದು. ಆದರೆ ನಿಜವಾಗಲೂ ಅಲ್ಲಿ ನಡೆದಿದ್ದು ಇದೇನಾ, ಅಥವಾ ಮೊಸಾದನ್ನು ದಿಕ್ಕು ತಪ್ಪಿಸಲು ಇರಾನ್ ಹೆಣೆದಿದ್ದ ನಾಟಕವೇ ಇದು? ಯಾಕಂದರೆ ಅಷ್ಟು ದೊಡ್ಡ ನಾಯಕ ತನ್ನ ಸಾವಿನ ಸುಳಿವು ಸಿಕ್ಕರೂ ಸುಮ್ಮನೆ ಕೂರುತ್ತಾನೆ ಎನ್ನುವುದು ಯುದ್ಧತಂತ್ರದ ದೃಷ್ಟಿಯಲ್ಲಿ ಅಷ್ಟೊಂದು ಸುಲಭವಾಗಿ ನಂಬುವ ವಿಷಯವಲ್ಲ. ಈ ಭಾವನಾತ್ಮಕ ಕಥೆಯ ಹಿಂದೆ ಮೊಸಾದ್ ಹೂಡಿದ್ದ ಬಲೆ ಎಂಥದ್ದು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡಲೇಬೇಕು. ಖಮೇನಿಯ ಹತ್ಯೆಯ ಬಳಿಕ ಹುಟ್ಟಿಕೊಂಡ ಅತ್ಯಂತ ಸ್ಫೋಟಕ ಥಿಯರಿ ಎಂದರೆ ಇರಾನ್ನ ಆಪ್ತ ವಲಯದೊಳಗಿದ್ದ ಕಪ್ಪು ಚುಕ್ಕೆಯ ಬಗ್ಗೆ. ಮೊಸಾದ್ ಅದೆಷ್ಟೇ ತಂತ್ರಜ್ಞಾನ ಹೊಂದಿದ್ದರೂ ಒಂದು ದೇಶದ ಸರ್ವೋಚ್ಚ ನಾಯಕನ ಕ್ಷಣ ಕ್ಷಣದ ಮಾಹಿತಿ ಪಡೆಯಬೇಕಾದರೆ ಒಳಗೆ ಒಬ್ಬ ವಿಭೀಷಣ ಇರಲೇಬೇಕು. ಈಗ ಇಡೀ ಇರಾನ್ ಗುಮಾನಿನಿಂದ ನೋಡುತ್ತಿರುವುದು ಇಸ್ಮಾಯಿಲ್ ಖಾನಿ ಎಂಬ ವ್ಯಕ್ತಿಯನ್ನು. ಈತ ಸಾಮಾನ್ಯನಲ್ಲ, ಇರಾನ್ನ ಬಲಿಷ್ಠ ಕುದ್ಸ್ ಫೋರ್ಸ್ನ ಕಮಾಂಡರ್. ಈ ಖಾನಿ ಬಗ್ಗೆ ಈಗ ಇಡೀ ಜಗತ್ತಿನಲ್ಲಿ ಎಂತೆಂತಹ ಟ್ರೋಲ್ಗಳು ಮತ್ತು ಮೀಮ್ಗಳು ಹರಿದಾಡುತ್ತಿವೆ ಎಂದರೆ, ಇಡೀ ಇರಾನ್ನಲ್ಲಿ ಯಾರಾದರೂ ಒಬ್ಬ ಅದೃಷ್ಟವಂತ ಇದ್ದಾರೆ, ಅದು ಖಾನಿ ಮಾತ್ರ ಎಂದು ಕೆಲವರು ವ್ಯಂಗ್ಯಾಡುತ್ತಿದ್ದಾರೆ. ಆದರೆ
ಈ ಅದೃಷ್ಟನ ಹಿಂದೆ ಅಡಗಿರುವುದು ಪಕ್ಕಾ ಪ್ಲಾನ್ಡ್ ಆಪರೇಷನ್ ಎಂಬ ಅನುಮಾನ ಈಗ ದಟ್ಟವಾಗಿದೆ. ಇದಕ್ಕೆ ಬಲವಾದ ಕಾರಣಗಳೂ ಇವೆ. ಹಿಂದೆ ಕಾಸಿಂ ಸುಲೈಮಾನಿಯಂಗೂ ಅಮೆರಿಕ ಹೊಡೆದು ಹಾಕಿದಾಗ ಇದೇ ಇಸ್ಮಾಯಿಲ್ ಖಾನಿ ಆತನ ಜೊತೆಗಿದ್ದ. ಆದರೆ ಈತ ಮಾತ್ರ ಬದುಕುಳಿದ. ಅದಾದ ಮೇಲೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮುಖ್ಯಸ್ಥನನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿದಾಗ ಖಾನಿ ಅಲ್ಲೇ ಇದ್ದ. ಆಗಲೂ ಈತನಿಗೆ ಒಂದು ಗಾಯವೂ ಆಗಲಿಲ್ಲ. 2025ರ ಯುದ್ಧದ ಸಮಯದಲ್ಲಿ ಇರಾನ್ನ ಸಾಲು ಸಾಲು ಸೇನಾಧಿಕಾರಿಗಳು ಬಲಿಯಾದಾಗಲೂ ಈತ ಮೃತ್ಯುಂಜಯನಂತೆ ಪಾರಾಗಿದ್ದ. ಈಗ ಇರಾನ್ನ ಸರ್ವೋಚ್ಚ ನಾಯಕ ಖಮನೈ ಮನೆ ಮೇಲೆ ಮಿಸೈಲ್ ಬೀಳುವ ಕೆಲವೇ ನಿಮಿಷಗಳ ಮೊದಲು ಖಾನಿ ಆ ಮನೆಯಿಂದ ಹೊರಬಂದ ಎಂಬ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿದೆ. ಆತ ಹೊರಬಂದ ತಕ್ಷಣವೇ ದಾಳಿ ನಡೆದಿದೆ ಎಂದರೆ ಅಲ್ಲಿಂದ ಮೊಸಾದ್ಗೆ ಸಿಗ್ನಲ್ ಕೊಟ್ಟವರು ಯಾರು? ಇಷ್ಟೇ ಅಲ್ಲ, ಖಮೇನಿ ಸಾವನ್ನಪ್ಪಿದ ಮೇಲೆ ಆತನ ಮೃತದೇಹದ ಫೋಟೋವನ್ನು ತೆಗೆದು ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ನೇರವಾಗಿ ರವಾನಿಸಿದ್ದು ಇದೇ ಖಾನಿ ಎಂಬ ಗಾಳಿ ಸುದ್ದಿಯೂ ಓಡಾಡುತ್ತಿದೆ. ನೆತನ್ಯಾಹು ಆ ಫೋಟೋವನ್ನು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕಳುಹಿಸಿ ಕನ್ಫರ್ಮ್ ಮಾಡಿದ ಮೇಲೆಯೇ ಜಗತ್ತಿಗೆ ಅಧಿಕೃತ ಸುದ್ದಿ ಬಂದಿತು ಎನ್ನಲಾಗುತ್ತಿದೆ. ಇಸ್ಮಾಯಿಲ್ ಖಾನಿಯನ್ನು ಇಸ್ರೇಲ್ನ ಏಜೆಂಟ್ ಎಂದು ಬಿಂಬಿಸಲು ಇಸ್ರೇಲಿ ಅಕೌಂಟ್ಗಳೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ರಚಾರ ನೀಡುತ್ತಿವೆ. ಇದು ಇರಾನ್ನ ಸೇನೆಯಲ್ಲಿ ಒಬ್ಬರಿಗೊಬ್ಬರು ಸಂಶಯ ಪಡುವಂತೆ ಮಾಡುವ ಇಸ್ರೇಲ್ನ ಸೈಕೊಲಾಜಿಕಲ್ ವಾರ್ ಇರಬಹುದು, ಅಥವಾ ನಿಜವಾಗಲೂ ಖಾನಿ ಮೊಸಾದ್ ಕೈಗೊಂಬೆಯಾಗಿರಬಹುದು. ಈ ಸಂಚಿನ ಆಳ ಎಷ್ಟು ದೊಡ್ಡದಿದೆ ಎಂದರೆ ಇರಾನ್ ತನ್ನ ಸ್ವಂತ ಕಮಾಂಡರ್ಗಳನ್ನೇ ಈಗ ಜೈಲಿಗಟ್ಟಿತ್ತಿದೆ ಎನ್ನಲಾಗುತ್ತಿದೆ. ಶತ್ರು ಹೊರಗಿನಿಂದ ಹೊಡೆಯುವುದಕ್ಕಿಂತ ಮೊದಲು ಒಳಗಿನಿಂದಲೇ ಅಡಿಪಾಯ ಅಲುಗಾಡಿಸಿದ್ದೇ ಮೊಸಾದ್ನ ಅಸಲಿ ಆಟವಾಗಿತ್ತು. ಇವಿಷ್ಟು ಇರಾನ್ ಸರ್ವೋಚ್ಚ ನಾಯಕ ಅಲಿ ಖಮೇನಿಯ ಸಾವಿನ ಸುತ್ತ ಜಗತ್ತಿನಾದ್ಯಂತ ಹರಿದಾಡುತ್ತಿರುವ ರೋಚಕ ಥಿಯರಿಗಳು. ಇವುಗಳಲ್ಲಿ ಕೆಲವು ಕೇವಲ ಕಟ್ಟುಕಥೆಗಳಿರಬಹುದು, ಇನ್ನು ಕೆಲವು ಇಸ್ರೇಲ್ ಹರಡಿರುವ ಸೈಕೊಲಾಜಿಕಲ್ ವಾರ್ನ ಭಾಗವೂ ಆಗಿರಬಹುದು. ಆದರೆ ಒಂದು ಮಾತು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಅದು ಮೊಸಾದ್ನ ಅಪ್ರತಿಮ ತಾಕತ್ತು ಮತ್ತು ಅವರು ಇರಾನ್ನ ಭದ್ರತಾ ಕೋಟೆಯನ್ನು ಎಷ್ಟು ವ್ಯವಸ್ಥಿತವಾಗಿ ಭೇದಿಸಿದ್ದಾರೆ ಎನ್ನುವುದು ಆಶ್ಚರ್ಯ. ಇಸ್ರೇಲ್ನ ಗುಪ್ತಚರ ಜಾಲ ಜಗತ್ತಿನ ಕಲ್ಪನೆಗೂ ನಿಲುಕದಷ್ಟು ಬಲಿಷ್ಠವಾಗಿದೆ. ಇರಾನ್ನ ಈ ಮಹಾಪತನದ ಅಸಲಿ ಸತ್ಯ ಇವತ್ತಲ್ಲದಿದ್ದರೂ ನಾಳೆ ಖಂಡಿತ ಹೊರಬರುತ್ತದೆ. ಯಾವುದೋ ರಹಸ್ಯ ಫೈಲುಗಳು ಬಹಿರಂಗವಾದಾಗ ಅಥವಾ ಕಾರ್ಯಾಚರಣೆಯಲ್ಲಿದ್ದ ಅಧಿಕಾರಿಯೊಬ್ಬರು ಪುಸ್ತಕ ಬರೆದಾಗ 30 ಸೆಕೆಂಡುಗಳ ಆ ಮಿಸೈಲ್ ದಾಳಿಯ ಹಿಂದೆ ಎಷ್ಟು ವರ್ಷಗಳ ಸಂಚು ಅಡಗಿತ್ತು ಎನ್ನುವುದು ನಮಗೆ ತಿಳಿಯಲಿದೆ. ಅಲ್ಲಿಯವರೆಗೂ ಇವೆಲ್ಲವೂ ಕೇವಲ ಗಾಳಿ ಸುದ್ದಿಗಳೋ ಅಥವಾ ನಂಬಲಾಗದ ಸತ್ಯಗಳೋ ಎಂಬ ಕುತೂಹಲ ಇದ್ದೇ ಇರುತ್ತದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಸಂಘರ್ಷ ಇಡೀ ಏಷ್ಯಾದ ಭೂಪಟವನ್ನೇ ಬದಲಾಯಿಸುವ ಮುನ್ಸೂಚನೆ ನೀಡುತ್ತಿದೆ. ಈ ಕಾರ್ಯಾಚರಣೆಯ ಬಗ್ಗೆ ಅಥವಾ ಈ ರಹಸ್ಯ ಥಿಯರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ನಿಜವಾಗಲೂ ಟೆಕ್ನಾಲಜಿಯ ಗೆಲುವೋ ಅಥವಾ ಆಪ್ತ ವಲಯದ ದ್ರೋಹದ ಕಥೆಯೋ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಜಾಗತಿಕ ವಿದ್ಯಮಾನಗಳ ಒಳಹರಿವನ್ನು ತಿಳಿಯಲು ನಮ್ಮ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.